ರಾಜ್ಯದಾಗ ಯಾವ ಚುನಾವಣೆ ನಡೆದವ? ಲೋಕಸಭಾ ಚುನಾವಣೆ ನಡೆದ, ಹೌದಿಲ್ಲ? ಲೋಕಸಭಾ ಚುನಾವಣೆ ನಡೆದ್ಮೇಲೆ, ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾರನ್ನ ಆರಿಸ್ತೀವಿ ನಾವು? ಪ್ರಧಾನಮಂತ್ರಿನ ಆರಿಸ್ತೀವಿ. ಹ್ಞೂ 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 ನೋಪ, ಮೋದಿನೇ ಕರೆಕ್ಟ್. ನಾನು ನಿಮಗೆ ಕೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗೆ ಸಾಧಾರಣ 544ರಾಗ ಒಂದು 470-80 ಸೀಟ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಉಳಿದದ್ದು ನಮ್ಮ NDA ಪಾರ್ಟ್ನರ್ಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಬಿಹಾರದಾಗ JDUದವರು, ಆನಂತರ ನಮ್ಮ ತೆಲಂಗಾಣದಾಗ ನಾವು ಇಂಡಿಪೆಂಡೆಂಟ್ ಮಾಡ್ತೇವೆ. ಆಂಧ್ರ ಪ್ರದೇಶದಾಗ ಹಿಂಗೆ ಕೆಲವು ಕಡೆ ನಮ್ಮವ್ರು ಸ್ಪರ್ಧೆ ಮಾಡ್ತಿರ್ತಾರೆ. ಭಾಳ ಸೌಹಾರ್ದಯುತವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ. ನಾನು ನಿಮಗೆ ಕೇಳಲಿಕ್ಕೆ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಮ್ಮ ಲಾಡವರು ಜಿಗಜಿಗದ ಬೈತಾರೆ ನನಗೆ. ನಾರೇ ಒಂದು ದಿವಸ ಬೈದಿನೇನಪ್ಪ, ಒಂದು ದಿವಸ ಅವ್ರಿಗೆ ದಿನ ಮುಂಜಾನೆ ಎದ್ಕೊಂಡು ನನಗೆ ಬೈತಾರೆ. ಮೋದಿಯವ್ರಿಗೆ ಬೈಯೋದು, ಪ್ರಹ್ಲಾದ್ ಜೋಶಿಗೆ ಬೈಯೋದು, ಮೋದಿಯವ್ರಿಗೆ ಬೈದು, ಪ್ರಹ್ಲಾದ್ ಜೋಶಿಗೆ ಬೈಯೋದು. ಸಿದ್ದರಾಮಣ್ಣ ಹೇಳಿಬಿಟ್ರ ಅಂತವ್ರಿಗೆ, ಲೀಡರ್ ಮೋದಿ ಆಗಿಬಿಟ್ಟಾರ, ಅವರ ಪ್ರಧಾನಮಂತ್ರಿ ಆಕ್ಕಾರ, 100% ಕಾಂಗ್ರೆಸ್ ಬಿಟ್ರ 3ನೇ ಸರ್ತೆ ಪ್ರಧಾನಮಂತ್ರಿ ಆಗುವಂತ ಮೊದಲನೇ ಮನುಷ್ಯ ನರೇಂದ್ರ ಮೋದಿ. ಆದ್ರೆ ಒಂದು ವ್ಯವಸ್ಥೆ ಒಳಗೆ ಈಗ ಹೆಂಗೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಚುನಾಯಿತ ಆದಮೇಲೆ ಅವರೆಲ್ಲ ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷನ ಆರಿಸ್ತಾರಿಲ್ಲ, ಹಂಗೆ ಎಲ್ಲ MLA ಕೂಡಿ ಅಧಿಕೃತವಾಗಿ ಪ್ರಧಾನಮಂತ್ರಿನ ಆರಿಸೋದಿರ್ತೈತಿ. ನಾವು ಗೆದ್ದ ಮೇಲೆ ನಾವು ಈಗ ಹೇಳ್ತೀವಿ, ನಮ್ಮ ಲೀಡರ್ ಮೋದಿ, ನಾವು ಮೋದಿನ ಆರಿಸ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ, ನಾವು ಹೋಗಿ ಮೋದಿಯವರ ಪರವಾಗಿ ನಾವು ವೋಟ್ ಹಾಕಿ ಮೋದಿಯವರನ್ನ ಲೀಡರ್ ಮಾಡ್ತೀವಿ, ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ, ಜಿಗದ ಭಾಷಣ ಮಾಡೋರಿಗೆ, ನಮ್ಮ ಲೀಡರ್ ಮೋದಿ, ನಿಮ್ಮ ಲೀಡರ್ ಯಾರು ಹೇಳಿ? ತಾಕತ್ತಿದ್ರೆ ಹೇಳಿ. ಎಂತ ವಿಚಿತ್ರ ರೀ, ಎಷ್ಟೊಂದ 25-30 ಪಾರ್ಟಿ ಕೂಡಿ ಎಲ್ಲರೂ ಕೂಡಿ ಇಂಡಿ ಗಠಬಂಧನ ಅಂತ ಮಾಡ್ಯಾರ. ಇಂಡಿಯಾ ಅಲ್ಲದ ಇಂಡಿ ಯಾಕೆ ಹೇಳ್ರಿ? ಲಾಸ್ಟ್ ಏನೈತಲ್ಲ ಅದ ಅಲೈನ್ಸ್ ಅಂತ ಅದರ ಅರ್ಥ. ಅದಕ್ಕೆ ಹಿಂಗಾಗಿ I.D.A.I ಏನೋ ಮಾಡ್ಯಾರಲ್ಲ, ಅದು ಲಾಸ್ಟ್ ಅಂದ್ರೆ ಅಲೈನ್ಸ್. ಅದ್ರೊಳಗೆ ಮಜಾ ಹೆಂಗೈತೆ ನೋಡ್ರಿ. ಡೆಲ್ಲಿಗೆ ಬರ್ತಾರ, ಕೈ ಹಿಡ್ಕೊಂತಾರ, ಅಲ್ಲಿ ಪೋಸ್ ಕೊಡ್ತಾರ. ರಾಹುಲ್ ಗಾಂಧಿ ಹೋಗಿ ವಯನಾಡದಾಗ ಚುನಾವಣೆ ನಿಂತರ ಕಮ್ಯುನಿಸ್ಟ್ ಪಾರ್ಟಿಯವರು ಅವನ ವಿರುದ್ಧ ಚುನಾವಣೆಗೆ ನಿಲ್ತಾರೆ. ಇವರು ದೇಶ ನಡೆಸ್ತಾರೆ. ಇವರು ರಾಹುಲ್ ಗಾಂಧಿ ಇಲ್ಲಿ ಯಾಕೆ ಬಂದ ಅಂತಾರ. ನಾ ಕೇಳಿದೆ, ಅಲ್ವೇ ಕೈ ಯಾಕೆ ಹಿಡ್ಕೊಂಡ್ರು ಅಂತ ಕೇಳಿದ್ ನಾನು. ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ದೋಸ್ತೊಬ್ಬರು ಇದ್ದಾರೆ. ನಾ ಹೇಳಿದೆ, ಅಲ್ಯಾಕೆ ಕೈ ಹಿಡ್ಕೊಂಡ್ರಿ ಅಂತ. ಅದು ನಿಮಗೆ ತೋರ್ಸಾಕ್ರಿ, ಮಂದಿಗೆ ತೋರಿಸ್ಬೇಕಲ್ಲ ಏನಾರ. ನಾ ಕೇಳಿದೆ, ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿದೆ ಒಂದು ಸರ್ತೆ. ನಾ ಲಾಡ್ ಸಾಹೇಬನ್ನು ಕೇಳ್ತೇನೆ, ಯಾಕಂದ್ರೆ ಭಾಳ ಮಾತಾಡ್ಯಾರ. ನಿನ್ನೆ ಲಾಡ್ ಸಾಹೇಬ್ರ, ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗೆ ಆಗಲಿ, ನರೇಂದ್ರ ಮೋದಿ ಆದಂಗೆ ಆಗಲಿ ಒಂದು ಪ್ರಮಾಣ ಮಾಡಿ ಹೇಳಿಬಿಡ್ರಿ ನೀವು. ಒಬ್ಬ ಅಪ್ರಬುದ್ಧ ನಾಯಕ ಯಾವಾಗ ಏನು ಮಾತಾಡ್ತಾರೆ ಗೊತ್ತಿಲ್ಲ. ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ. ನೀವು ಇವತ್ತು ಮಮತಾ ಬ್ಯಾನರ್ಜಿ ಇವ್ರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು? ರಾಹುಲ್ ಬಾಬಾ ಮತ್ತು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಏನು ಹೇಳ್ಯಾರ? 40 ಸೀಟ್ ಗೆಲ್ರಿ, ನಿಮ್ಮ ಮುಖದ ಯೋಗ್ಯತಾಕಂತ ಹೇಳ್ಯಾರ. ನಾ ಹೇಳಿಲ್ಲಿದೆ. ಯಾರು ಹೇಳ್ಯಾರ?
ಮಮತಾ ಬ್ಯಾನರ್ಜಿ. ಇಲ್ಲಿ ಜೈಲ್ನಾಗ ಇದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ, ಆ ಅಣ್ಣಾ ಹಜಾರೆ ಕೂಡಿ ಪಾಪ ಹಗಲ್ ರಾತ್ರಿ ಕೂತಿದ್ರು ಅವ್ರು ಇರೋದು ಗಾಂಧಿವಾದಿ, ಅಂದ್ರೆ ಶರೆ ಕುಡಿಬಾರದು. ಇವ್ರು ಶರೆ ಜಾಸ್ತಿ ಮಾರಕ್ಕೆ ಹೋಗಿ ಜೈಲಿಗೆ ಹೋಗ್ಯಾರಿಗೆ. ಆ ಜೈಲಿಗೆ ಹೋದಂತ ಕೇಜ್ರಿವಾಲು ಪಂಜಾಬ್ದಾಗ ಹೇಳ್ತಾರೆ ನಾ ನಿಮ್ಮ ಜೋಡಿ ಬರುದಿಲ್ಲ ಅಂತ ಹೇಳಿ. ಅಂದ್ರೆ ಒಬ್ಬರಿಗೊಬ್ಬರ ತಾಳಿಲ್ಲ, ಮೇಳಿಲ್ಲ, ದೇಶ ನಡೆಸ್ತಾರೆ ಇವರು. ಕಳೆದ 10 ವರ್ಷದೊಳಗ ಇಲ್ಲಿ ಬರ್ರಿ ನೀವು, 10 ವರ್ಷದ ಮತ್ತೆ ಮುಂದೆ ಬರ್ತೇನೆ. ಇಲ್ಲೇನ ಡಿ.ಕೆ. ಮತ್ತು ಇವ್ರದ್ದು ಬಡದಾಟ. ಯಾರ್ದು? ಸಿದ್ದರಾಮಣ್ಣಂದು. ಈ ನಮ್ಮ ಡಿ.ಕೆ. ತುದಿಗಾಲ ಮೇಲೆ ಕುರ್ಚಿ ಮೇಲೆ ಕೂತಾರ ಅವ್ರು, ತುದಿಗಾಲ ಮೇಲೆ. ಸಿದ್ದರಾಮಯ್ಯ ಎದ್ದು ಹೋದ್ರೆ ಗಬಕ್ಕಂತ ಕೊಡ್ಬೇಕಂತ ಕೂತಾರ ಅಲ್ಲಿ. ಆದ್ರೆ ಸಿದ್ದರಾಮಯ್ಯ ಎದಕ್ಕೂ ಎದ್ದ ಹೋಗಲ್ರ ಅವರು. ಸಿದ್ದರಾಮಯ್ಯರ ಪರಿಸ್ಥಿತಿ ಮತ್ತು ಇವ್ರದ್ದು ಹೆಂಗದ ಅಂತಂದ್ರ, ಇಬ್ಬರದು ಬಡದಾಟ ಹೆಂಗದ ಅಂದ್ರೆ, ಸಿದ್ದರಾಮಣ್ಣ ಅಂತಾರ ಡಿ.ಕೆ.ನ ಒಳಗೆ ಹಾಕ್ರಿ ಅಂತಾರ, ಲಘು ಒಳಗೆ ಹಾಕ್ರಿ, ಕಿರಿಕಿರಿ ಭಾಳ ಆಗ್ಯದಂತ. ಇನ್ನೊಬ್ಬನ್ನ ಇನ್ನು 3 ಮಂದಿನ DCM ಮಾಡ್ಬೇಕು, ಇವ್ರೊಬ್ಬರ ಯಾಕಂತಾರ ಅಂದಾರ ಇಲ್ಲ. ಇವರೆಲ್ಲ ಹೋಗಿ ಗುದ್ದಾಡಕತ್ತಾರಲ್ಲ, ನಾ DCM ನೀ DCM ಅಂತ. ಸಿದ್ದರಾಮಣ್ಣನ ಡೈರೆಕ್ಷನ್ ಅದ, ಮುಂದೆ ನೋಡೋರು ಬೇರೆ ಇರ್ತಾರ, ಹಿಂದೆ ಡೈರೆಕ್ಷನ್ ಯಾರ್ದ? ಸಿದ್ದರಾಮಣ್ಣಂದು. ಇಬ್ರು ಯಾ ನಮೂನಿ ಬಡದಾಡಕತ್ತಾರಂತಂದ್ರ, ದೇಶ ನಡೆಸೋರು ಹಿಂಗ, ರಾಜ್ಯ ನಡೆಸೋರು ಹಿಂಗ. ಒಬ್ಬರಿಗೊಬ್ಬರು ತಾಳಿಲ್ಲ, ತಂತಿಲ್ಲ. ಬೇಂದ್ರೆ ಅವ್ರ ಒಂದು ಹಾಡಿತ್ತೆ, ನೆನಪೈತೆ ನಿಮ್ಗೆ? ಏನ್ ಹೇಳ್ರಿ? ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಕುಣಿಯೋಣು ಬಾರ ಅಂತೇಳಿ. ಒಬ್ಬರಿಗೊಬ್ರು ತಾಳಿಲ್ಲ, ತಂತಿಲ್ಲ, ಹೊಂಟಾರ ಹಂಗ. ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಿರ್ತಾರೆ, ಏನು ಮಾತಾಡ್ತಾರಂತ ಅವ್ರಿಗೂ ಗೊತ್ತಾಗೋದು. ಒಂದ್ಸರ್ತೆ ಪಾರ್ಲಿಮೆಂಟ್ನಾಗ ಮಾತಾಡಿದ್ರು ಅವರು 2004 6 ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ. ಇಡೀ 5 ವರ್ಷದಾಗ ಒಮ್ಮೆ ಮಾತಾಡಿದ್ರು, 5 ವರ್ಷದಾಗ ಒಮ್ಮೆ. ನಾವು ಅವರೆಲ್ಲ ದೊಡ್ಡ ದೊಡ್ಡ ಶಾಲ್ಯಾಗ ಕಲ್ತವ್ರು ಇಂಗ್ಲೀಷ್ದಾಗ, ನಾವು ಕನ್ನಡ ಶಾಲ್ಯಾಗ ಕಲ್ತವ್ರಿ, ಬಡವರ ಶಾಲ್ಯಾಗ. ನಾವು ಹೋಗಿ 10-20 ಭಾಷಣ ಮಾಡ್ತಿದ್ವಿ. ಅವರು ಒಂದು ವಾರ ಭಾಷಣ ಮಾಡಿದ್ರು. ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಕತ್ತೇನೆ. ಇವ್ರು ದೇಶ ನಡೆಸೋರೆ, ನನ್ನ ನಿಮಗೆ ಕೇಳಕ್ಕೆ ಬಂದೇನಿ. ಅವ್ರು ಭಾಷಣ ಮಾಡಿದ್ರು, ಏನೇನೋ ಭಾಷಣ ಮಾಡಿ, ಕಲಾವತಿ, ಸತ್ಯವತಿ, ಭಾವತ್ರಿ ಏನೇನೋ ಮಾತಾಡಿದ್ರು. ದಾಸ್ ಮುನ್ಷಿ ಅಂತ ಒಬ್ಬರು, ನಾ ಹೆಂಗೆ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೀನಿ ಹಂಗೆ ಮಂತ್ರಿ ಇದ್ರು. ನಾ ಮೊದಲು ಕಾಂಗ್ರೆಸ್ಸಿನ ಒಬ್ಬ MP ಕೇಳಿದೆ, ನಿಮ್ಮ ರಾಹುಲ್ ಬಾಬಾ ಏನು ಮಾತಾಡಿದ ಅಂತ ಕೇಳಿದೆ. ನಮ್ಗೆ ತಿಳಿಲಿಲ್ಲ ಬಿಡ್ರಿ ನಾವು ಹೋಲ್ ಬಿಡನ್ನ. ಇನ್ನೊಬ್ಬ ಕೇಳಿದ, ಕಾಂಗ್ರೆಸ್ ಪಾರ್ಟಿ ಇನ್ನೊಬ್ಬ ಸೀನಿಯರ್ ಲೀಡರ್ಗೆ, ಏನು ಮಾತಾಡಿದ್ರಿ ನಿಮ್ಮ ರಾಹುಲ್ ಬಾಬಾ ಅಂತ. ನಮಗೂ ತಿಳಿಲಿಲ್ಲರಿ ಅನ್ನ. ದಾಸ್ ಮುನ್ಷಿ ಭಾಳ ಚಲೋ ಇದ್ರು, ಅವರು ದೋಸ್ತಿಲೇನು ಇರ್ತಿದ್ರು ನಮ್ಮ ಜೋಡಿ. ಎಲ್ಲ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ, ಎಲ್ಲರ ಜೋಡಿ ಸ್ವಲ್ಪ ದೋಸ್ತಿ ಇಡ್ಬೇಕಾಗ್ತದೆ, ಎಲ್ಲ ಪಾರ್ಟಿಯವ್ರ ಜೋಡಿ ಸದನ ನಡೆಸ್ಬೇಕಲ್ಲ. ನಾವು ಹೋಗಿ ಕೇಳಿದೆ, ದಾಸ್ ಮುನ್ಷಿ ಸಾಹೇಬ್ರ ಭಾಳ ಸೀನಿಯರ್ ಇದ್ರು ಅವ್ರು, ಈಗಿಲ್ಲ ಪಾಪ ಅವರು. ನಿಮ್ಮ ರಾಹುಲ್ ಬಾಬಾ ಏನು ಮಾತಾಡಿದ ಅಂತ ಕೇಳಿದೆ. ದಾಸ್ ಮುನ್ಷಿ ಅಂದರು, ನಿನಗೆ ತಿಳಿತೇನೋ ಅಂದರು. ನನಗೆ ತಿಳಿದಿಲ್ಲ, ಅದಕ್ಕೆ